ನಮ್ಮ ಕೌನ್ಸಿಲ್ ಅಸೆಂಬ್ಲಿ ಅಂತ ಬಹಳ ದೊಡ್ಡ ಗೌರವ ಇದೆ. ಗವರ್ನರ್ಗೂ ಸೆಕ್ರೆಟರಿಗೆ ವಿಚಾರ ತಿಳಿಸಿದ್ರು, ಸೆಕ್ರೆಟರಿ ಕಾಗದ ಬರೆದ್ರು ಅಂತ ಹೇಳಿ ಚೇರ್ಮನ್ರು ಇವತ್ತು ಸೆಷನ್ನ ಕರೆದಿದ್ದಾರೆ. ಕರೆದು ಸೆಷನ್ನ ನಡೆಸೋಕ್ಕೆ ಅವರು ಸಿದ್ಧತೆ ಮಾಡಿಕೊಂಡು ಎಲ್ಲ ಮಾಡಿದ್ದಾರೆ. ಚೇರ್ ಬರೋಕ್ಕಿಂತ ಮುಂಚಿತವಾಗಿ, ಬೆಲ್ಲು ಕ್ಲೋಸ್ ಆಗಿದ್ದ ಮುಂಚಿತವಾಗಿ ಡೆಪ್ಟಿ ಸ್ಪೀಕರ್ ಚೇರ್ಮನ್ ಹೋಗಿ ಚೇರ್ ಮೇಲೆ ಕೂತ್ಕೊಂಡು ಬೀಗ ಹಾಕ್ಬಿಟ್ಟು ಕಾಂಗ್ರೆಸ್ ಪಾರ್ಟಿಯವರು ಯಾರು ಬರಬಾರ್ದು, ಚೇರ್ಮನ್ ಯಾರು ಬರಬಾರ್ದು, ಈ ಸಂಸ್ಕೃತಿ ಸರಿನಾ? ನೀವು ಇದನ್ನ ಖಂಡನೆ ಮಾಡಿದ್ಬಿಟ್ಟು ತಿರ್ಗಾ ನನಗೆ ಕೇಳ್ತಾ ಇದ್ದೀರಾ ನೀವು. ಅವ್ರ ಕಾಲಲ್ಲಿ ಓದ್ಬಿಟ್ರಂತೆ, ಕೈಯಲ್ಲಿ ಓದ್ಬಿಟ್ರಂತೆ ಅಂತ. ನಾನು ಏನೇನಾಗಿದೆಯೋ ಆಗಿಲ್ಲ ಅಂತ ಎಲ್ಲ ದಾಖಲೆಗಳಲ್ಲಿದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಏನೇನಾಗಿದೆಯೋ ಅದು ಬೇರೆ ವಿಚಾರ. ಆದರೆ ಕೌನ್ಸಿಲ್ ಚೇರ್ಮನ್ ಬರಕ್ಕಿನ್ನ ಬೆಲ್ಲ ಹಾಕಿನ ಮುಂಚಿತವಾಗಿ ಹೆಂಗೆ ಒಬ್ಬ ಚೇರ್ಮನ್ ಡೆಪ್ಟಿ ಚೇರ್ಮನ್ ಹೋಗಿ ಚೇರಲ್ಲಿ ಕೂತ್ಕೊಳ್ಳೋಕೆ ಸಾಧ್ಯ? ಅವ್ರು ಬಂದು ಮಾರ್ಷಲ್ ಬಂದು ಕರ್ಕೊಂಡು ಬರಬೇಕು, ಗೌರವದಿಂದ ಎಲ್ಲರೂ ನಿಂತ್ಕೋಬೇಕು, ಗೌರವ ಸಲ್ಲಿಸಬೇಕು, ಆ ಘನತೆ ಉಳಿಸ್ಬಿಟ್ಟು ಮಾಡಬೇಕು. ಅದನ್ನ ಬಿಟ್ಟು ಅವರು ಚೇರ್ಮನ್ ಒಳಗೆ ಬರಕ್ಕಿಲ್ದಂಗೆ ಅದನ್ನು ಬೀಗ ಹಾಕ್ಬಿಟ್ಟು ಇಲ್ಲೂ ಈ ಕಾಂಗ್ರೆಸ್ ಮೆಂಬರ್ಗಳು ಯಾರು ಒಳಗಡೆ ಹೋಗ್ತಿಲ್ದಂಗೆ ಹಾಕ್ಬಿಟ್ಟು ಏನೋ ಮುಗಿಸ್ಕೊಬಿಡ್ತೀನಿ ಅಂತಂದ್ರೆ ಇವರೆಲ್ಲ ಸೇರ್ಕೊಂಡು ಏನಿದು? ಇದು ಕರ್ನಾಟಕದ ಪ್ರಜಾಪ್ರಭುತ್ವದ ವ್ಯವಸ್ಥೆಗೆ, ನಮ್ಮ ಅಸೆಂಬ್ಲಿ, ನಮ್ಮ ಕೌನ್ಸಿಲ್ಗೆ ಒಂದು ದೊಡ್ಡ ಅವಮಾನ ಇದೆ. ಲೆಟರ್ ಬರೋದಕ್ಕೆ ಇವತ್ತು ಕನ್ವೆ ಮಾಡಲಿಲ್ವಾ? ಕನ್ವೆ ಬೇಕಾದ್ರೆ ಅವರು ಇಲ್ಲೇ ಕನ್ವೆ ಮಾಡದೆ ಇರ್ಬೋದಾಗಿತ್ತು. ಬಟ್ ಬೇಡ, ಗೌರವ ಕೊಡಬೇಕು ಅಂತೇಳಿ ಮಾಡಿದ್ದಾರೆ, ನಡೆಸಬೇಕಾಯ್ತು. ಗಲಾಟೆ ನಡೆದಾಗ ಅವರು ಚೇರ್ಮನ್ರು ಸೈನ್ ಡೇ ಮಾಡಿಬಿಟ್ಟು ಹೋಗಿದ್ದಾರೆ. ಗೂಂಡಾಗಳು ಅಂತಂದ್ರೆ ಗೂಂಡಾಗಳು ಯಾರು? ಬೀಗ ಹಾಕ್ತವ್ರು ಯಾರು? ಯಾರಿಗಿರು ಪರ್ಮಿಷನ್ ಕೊಟ್ಟವರು? ಚೇರ್ಮನ್ ಏನು ಇಲ್ಲೂ ಇಲ್ವಾ? ಅವರು ಚೇರ್ಮನ್ ಇದಾರಲ್ಲ, ಅವ್ರು ಚೇರಲ್ಲಿ ಕೂತಿದ್ರಲ್ಲ, ಅವರು ಬಂದಿದ್ರಲ್ಲ ಅವರ ಆಫೀಸಲ್ಲಿ.